ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಕಿರಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂತಂದರೆ, ಸೊ ನಿಮಗೆ ಗೊತ್ತಿರೋ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ವೀಕೆಂಡ್ ವಿತ್ ರಮೇಶ್ನ ನೀವು ನೋಡಿರ್ತೀರ, ಸೊ ಅವರ ಒಂದು ಎಪಿಸೋಡ್ನ. ಸೊ ಆ ಒಂದು ಎಪಿಸೋಡ್ ನಮಗೆಲ್ಲ ತುಂಬ ಇನ್ಸ್ಪೈರ್ ಮಾಡಿತ್ತು. ಯಾಕೆಂತಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅಷ್ಟು ಬೇಗ ಬೆಳವಣಿಗೆ ಆದರು ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಬಟ್ ಅವರು ಕಷ್ಟಪಟ್ಟಂಥ ಒಂದು ಹಾದಿಗಳೇನಿತ್ತು, ಯಾವ ಥರ ಕಷ್ಟಪಟ್ಕೊಂಡು ಬಂದರು ಅವರು ಇಂಡಸ್ಟ್ರಿಗೆ ಅನ್ನೋದು ಆ ಒಂದು ವೀಕೆಂಡ್ ವಿತ್ ರಮೇಶಲ್ಲಿ ಅವರು ಎಲ್ಲನೂ ಹೊರಗಡೆ ಆಗ್ತಾರೆ. ಸೊ ಆ ಒಂದು ಎಪಿಸೋಡ್ ನಮ್ಗಳಿಗೆಲ್ಲ ಫೇವ್ರೇಟ್ ಆಗಿತ್ತು. ಸೊ ಆ ಒಂದು ಎಪಿಸೋಡ್ಗಳನ್ನ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ತುಂಬ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡೋರು ಕೂಡ ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ವೀಡಿಯೋಸ್ಗಳೆಲ್ಲೂ ಸಿಗ್ತಿರಲಿಲ್ಲ. ನಮಗೆ ಬೇಕಾಗಿರುವಂಥ ಕ್ಲಿಪ್ಗಳಂತೂ ಸಿಗ್ತಿರಲಿಲ್ಲ. ಸೊ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಇವಾಗ ಮತ್ತೆ ಆ ಒಂದು ಎಪಿಸೋಡ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಬಂದಂಥ ಒಂದು ಎಪಿಸೋಡ್ ವೀಕೆಂಡ್ ವಿತ್ ರಮೇಶ್ಗೆ ಆ ಒಂದು ಎಪಿಸೋಡ್ನ ಮತ್ತೆ ರೀಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಓಕೆನಾ, ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾವಾಗ ರೀಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಇದೇ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಬಂದಿದ್ದಂಥ ಒಂದು ಎಪಿಸೋಡ್ ಏನಿತ್ತು, ಆ ಒಂದು ಎಪಿಸೋಡ್ನ ಜೀ ಕನ್ನಡದಲ್ಲಿ ಪ್ಲೇ ಮಾಡ್ತಾರೆ. ಸೊ ನೀವು ಖಂಡಿತವಾಗ್ಲೂ ಮನೆಯಲ್ಲೇ ಕೂತ್ಕೊಂಡು ಟಿ ವಿಲಿ ಆರಾಮಾಗಿ ನೋಡ್ಬೋದು. ಸೊ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಆ ಒಂದು ಎಪಿಸೋಡ್ನ ನೋಡೋದಕ್ಕೆ ಅಂತ. ಯಾಕೆ ಅಂತಂದರೆ ಆ ಎಪಿಸೋಡ್ ನನಗೆ ತುಂಬ ಇಷ್ಟ. ರಾಕಿಂಗ್ ಸ್ಟಾರ್ ಯಶ್ ಅವರು ಎಷ್ಟು ಚೆನ್ನಾಗಿ ಅದರಲ್ಲಿ ತುಂಬ ಅವರಲ್ಲಿ ನಡೆದಂಥ ಒಂದು ಘಟನೆಗಳನ್ನ ಎಷ್ಟು ಒಂಥರ ಇನ್ಸ್ಪೈರ್ ಆಗೋ ಥರ ನಮ್ಗೆ ಹೇಳ್ಕೊಂಡಿದ್ದಾರೆ. ಸೊ ಆದ್ದರಿಂದ ಅದು ನನಗೆ ಎಪಿಸೋಡ್ ತುಂಬ ಫೇವ್ರೇಟು. ಇವ್ರದ್ದು ಮತ್ತು ದರ್ಶನ್ ಅವ್ರದ್ದು ನನಗೆ ತುಂಬ ಇಷ್ಟ ಆಯಿತು. ಅವರ ಎಪಿಸೋಡು ಕೂಡ ತುಂಬ ಚೆನ್ನಾಗಿತ್ತು. ಅಂದ್ಬಿಟ್ರೆ ಸುದೀಪು, ಸೊ ಅವ್ರದ್ದು ಕೂಡ ತುಂಬ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಥರ ಹಲವಾರು ಜನ ಯಾರೆಲ್ಲ ಬಂದಿದ್ರು ಎಲ್ಲರದ್ದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಏನಂತಂದರೆ, ಸದ್ಯಕ್ಕೆ ರೀಟೆಲಿಕಾಸ್ಟ್ ಮಾಡ್ತಾ ಇರೋದು ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು. ಆ ಒಂದು ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡಿದ್ದು. ಸೊ ಯಶ್ ಫ್ಯಾನ್ಸ್ಗಳೆಲ್ಲರೂ ಕೂಡ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಖುಷಿ ಆಗಿರಲೇಬೇಕು. ಅದು ಯಾರೆಲ್ಲ ನೋಡ್ತೀರಾ ಅವತ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ತುಂಬ ಜನ ಗೊತ್ತಾಗಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.